ಹೆತ್ತ ತಾಯಿ ಕೆನ್ನೆಗೆ ಒಡೆದಳು ಅಂತ ಯುವತಿ ನೇಣಿಗೆ ಶರಣಾಗಿರುವ ಘಟನೆ ಬೆಂಗಳೂರಿನ ಆರ್ಪಿಸಿ ಲೇಔಟ್ನಲ್ಲಿ ನಡೆದಿದೆ. 21 ವರ್ಷದ ಚೈತ್ರ ಎಂಬಾಕೆ ನಿನ್ನೆ ರಾತ್ರಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆರ್ಕಿಟೆಕ್ಚರ್ ಡಿಪ್ಲೊಮಾ ಮುಗಿಸಿ ಖಾಸಗಿ ಕಂಪನಿಯಲ್ಲಿ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡಿಕೊಂಡು ತಾಯಿ ಹಾಗೂ ಅಜ್ಜಿಯನ್ನು ಈಕೆ ಸಾಕ್ತಾ ಇದ್ಲು. ಆದರೆ ಕಳೆದ 4 ವರ್ಷದಿಂದ ಸಂಬಂಧಿ ಕಿರಣ್ ಎಂಬಾತ ಈಕೆಯನ್ನು ಪ್ರೀತಿಸ್ತಾ ಇದ್ದ. ಅಲ್ಲದೆ ಚೈತ್ರಾಳ ಬಗ್ಗೆ ಮನೆ ಮಂದಿಗೆಲ್ಲ ಅಪಪ್ರಚಾರ ಮಾಡುತ್ತಿದ್ದನಂತೆ. ಈ ವಿಚಾರ ತಿಳಿದ ಚೈತ್ರಾಳ ತಾಯಿ ನಿನ್ನೆ ರಾತ್ರಿ ಸಂಬಂಧಿಕರ ಮನೆಯಲ್ಲಿ ಚೈತ್ರಾಳಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಇದರಿಂದ ಕೋಪಗೊಂಡ ಚೈತ್ರ ನೇರವಾಗಿ ಬಂದು ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಚಂದ್ರ ಲೇಔಟ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ನೋಡಿದ್ರಷ್ಟೇ ಯಾರ ಜೊತೆ ನೀನು ಸೋಷಿಯಲ್ ಆಗಿರಬೇಡಮ್ಮ ನೀನು ಅಂತಷ್ಟೇ. ಅಲ್ಲಿಂದ ಎದ್ದು ಬಂದು ಗಾಡೀಲಿ ಓದೋಳವಳು ಅಷ್ಟೇ. ಮನೆಗೆ ಹೋಗ್ಬಿಟ್ಟು ಡೋರ್ ಲಾಕ್ ಎಲ್ಲ ಲಾಕ್ ಮಾಡಿಕೊಂಡು ಯಾರೂ ಇರಲಿಲ್ಲ ಸರ್. ನಾವೆಲ್ಲ ಅವ್ರ ಮನೇಲಿ ಇದ್ವಿ. ಅವ್ರ ಮನೆಯಿಂದ ನಾವು ನಡ್ಕೊಂಡು ಬರೋಷ್ಟರಲ್ಲಿ ಇವಳು ಗಾಡಿಯಿಂದ ಬಂದು ಅಷ್ಟು ಬೇಗ ಹುಡುಗರು ಮನೆಗೆ ಹೋಗಿದ್ರು. 5 ನಿಮಿಷದಲ್ಲಿ ಮನೆಯಲ್ಲಿ ಈ ಥರ ಭಯ ತೋರಿಸಿದ್ಕೆ ಹೋಗಿ ಏನೋ ಅಂತ ವಿಷಯ ಮಾತಾಡೋಣ ಅಂತ ಅವ್ರ ತಾಯಿ ಅಜ್ಜಿ ಮನೆಗೆ ಹೋಗಿ ಆ ಹುಡುಗಿ ಕರ್ಕೊಂಡೋಗಿ ಮಾತಾಡಿದ್ದಾರೆ. ಅಲ್ಲಿ ವಿಷಯ ಏನು ಇದ್ರ ಬಗ್ಗೆ ಪ್ರಸ್ತಾಪ ಆಗಿಲ್ಲ. ನೀನು ಸೋಷಲ್ ಆಗಿದ್ದಕ್ಕೆ ಅವ್ನು ಈ ಥರ ಎಲ್ಲ ನಿನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾನೆ ಅಂತ ಒಂದು ಕೆನ್ನೆಗೆ ಬಾರಿಸಿದಾಳೆ ಅವ್ರ ತಾಯಿ. ಆ ಕೆನ್ನೆಗೆ ಬಾರಿಸಿದ ಕೋಪದಲ್ಲಿ ಇದುವರೆಗೂ ಅವ್ರ ತಾಯಿ ಒಂದು ಏಟು ಹೊಡೆದಿರಲಿಲ್ಲ ಮಗುಗೆ. ಆ ಏಟು ತಡೆಯಲಾರದೆ ದುಃಖ ತಡೆಯಲಾರದೆ ಮನೆಗೆ ಬಂದು ಆ ಹುಡುಗಿ ನೇಣಿಗೆ ಶರಣಾಗಿದ್ದಾಳೆ.